ಫ್ರೆಂಡ್ಸ್, ಬನ್ನಿ ಹಾಗಾದರೆ 15,000 ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ನಿಮ್ಮ ಮೊಬೈಲಲ್ಲಿ ಹೇಗೆ? ಅಂದರೆ ನಮ್ಮ ಮೊಬೈಲಲ್ಲೇ ಈಸಿಯಾಗಿ ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಾನೆ. ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ನೋಡಿ, ನಮ್ಮ ಒಂದು ಮೊಬೈಲಲ್ಲಿರುವಂತಹ ಒಂದು ಗೂಗಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಿಂಪಲ್ಲಾಗಿ ಸರ್ಚ್ ಬಾಕ್ಸ್ ಇರುತ್ತೆ. ಆ ಸರ್ಚ್ ಬಾಕ್ಸಲ್ಲಿ ನಾವು ಏನು ಮಾಡಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಏನು ಮಾಡಬೇಕು, ಸ್ಕೂಲ್ ಎಜುಕೇಷನ್ .kr.nic.in ಅಂತ ನಾವು ಇದನ್ನು ವೆಬ್ಸೈಟ್ ಸರ್ಚ್ ಮಾಡಿದಾಗ ನಮ್ಮ ಒಂದು ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಫಸ್ಟ್ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸಿಂಪಲ್ಲಾಗಿ ಇಲ್ಲೇ ಗೊತ್ತಾಗೋದಿಲ್ಲ ನಿಮಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಮೇಲ್ಗಡೆ 3 ಡಾಟ್ ಇದೆ ಅಲ್ವಾ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ, CA ಸೆಲ್ ಅಂತ ಇದೆ ಅಲ್ವಾ, ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತದೆ ನೋಡಿ, ನಿಮಗೆ ಏನಾದರೂ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು ಬೇಕಂದರೆ ಆಲ್ರೆಡಿ ಇಷ್ಟು ವರ್ಷಗಳಲ್ಲಿ ನಡೆದಂತಹ ಒಂದು PSTR GPSTR ಒಂದು ಪರೀಕ್ಷೆಗಳ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದೆ. ಇದೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಥರನೇ ನಿಮಗೆ ಕ್ವೆಶ್ಚನ್ಸ್ಗಳನ್ನು ಕೇಳ್ತಾರೆ. ಜೊತೆಗೆ ನೀವೇನಾದರೂ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಈ ಆಪ್ಷನ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಂದು ವೆಬ್ಸೈಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ಓಪನ್ ಆದಮೇಲೆ ನಾವು ಕರೆಕ್ಟಾಗಿ ಏನು ಹೇಳಿದ ನೋಡಿ, SLC ಡೀಟೇಲ್ಸ್ ಆಗಿ ತುಂಬಬೇಕಿಲ್ಲಿ. ನಮ್ಮ SLCಯಲ್ಲಿ ಒಂದು ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಹೆಸರು ಹೇಗಿದೆ ಅದೇ ಹೆಸರನ್ನು ತುಂಬಬೇಕು. ಮೊಬೈಲ್ ದೂರವಾಣಿ ಸಂಖ್ಯೆ ಇಲ್ಲಿ ಹಾಕಬೇಕಾಗುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ OTP ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಆಮೇಲೆ OTP ಬಂದ ಮೇಲೆ ಅದನ್ನು OTP ಹಾಕಿ ಸಬ್ಮಿಟ್ OTP ಅಂತ ಹಾಕಬೇಕು. ಮತ್ತು ನಿಮ್ಮ ಒಂದು ಮೊಬೈಲಲ್ಲಿ ಚಾಲ್ತಿಯಲ್ಲಿರುವಂಥ ಮೇಲ್ ಅಂದರೆ ಜಿಮೇಲ್ ಇಮೇಲನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಬಳಕೆದಾರರ ಹೆಸರು, ನಿಮ್ಮ ಯಾವುದಾದ್ರೂ ಒಂದು ಹೆಸರು ಹಾಕಿ, ನಿಮ್ಮ ಹೆಸರನ್ನು ಹಾಕಿ, ಆಮೇಲೆ ನಿಮ್ಮ ಪಾಸ್ವರ್ಡ್ ಹಾಕಿ, ಅದೇ ಸೇಮ್ ಪಾಸ್ವರ್ಡ್ ಎಲ್ಲಿಯೂ ಕೂಡ ಹಾಕಬೇಕು. ಹಾಕಿದ ಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದಮೇಲೆ ನಿಮ್ಮ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಹೊಸ ಒಂದು ಲಾಗಿನ್ ಓಕೆ ಆಗುತ್ತೆ. ಈ ರೀತಿಯಲ್ಲಿ ಲಾಗಿನ್ ಸಬ್ಮಿಟ್ ಆದಮೇಲೆ ಈ ರೀತಿಯಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಸೇವ್ ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಫ್ಯೂದರ್ ಪ್ರೊಸೆಸ್. ಓಕೆ, ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಾಗ್ತದೆ, ನೆಕ್ಸ್ಟ್ ಬಂದುಬಿಟ್ಟು ಓಪನ್ ಆಗುತ್ತೆ. ನಿಮ್ಮ ಸಂಪೂರ್ಣವಾದಂಥ SLC ಡೀಟೇಲ್ ಹಾಕಿರ್ತೀರಿ. ಓಕೆ, ಲಾಗಿನ್ ಆಮೇಲೆ ಮತ್ತೆ ವಾಪಸ್ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮ್ಮ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಓಪನ್ ಆಗಬೇಕಂದ್ರೆ ಎಲ್ಲ ಆಪ್ಷನ್ಸ್ ಬರಬೇಕು ಅಂದರೆ ಮತ್ತೆ ಲಾಗಿನ್ ಓಕೆ ಆದಮೇಲೆ ಈ ರೀತಿಯಲ್ಲಿ ಕೇಳ್ತದೆ. ಹೊಸ್ದಾಗಿ ನಾವು ಅಲ್ಲಿ ಹಾಕಿರುವಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ಓಪನ್ ಆಗುತ್ತೆ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಯಾವ ಡೀಟೇಲ್ಸ್ಗಳನ್ನು ತುಂಬಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದು. ಓಕೆನಾ, ಯಾವ್ಯಾವ ಡೀಟೇಲ್ಸ್ಗಳು ಇರ್ತದೆ ಅರ್ಜಿ ಒಳಗಡೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿಲಿ, ಫಸ್ಟು ಪರ್ಸ್ನಲ್ ಡೀಟೇಲ್ ತುಂಬಬೇಕು. ಯಾವುದು, ಪರ್ಸ್ನಲ್ ಡೀಟೇಲ್ ತುಂಬಬೇಕು ನಾವು. ನೆಕ್ಸ್ಟು ರಿಸರ್ವೇಷನ್, ನೆಕ್ಸ್ಟ್ ಎಜುಕೇಷನ್, ನೆಕ್ಸ್ಟು ಪರ್ಸ್ನಲ್ ಎಜುಕೇಷನ್ ಇದು ಪೋಸ್ಟ್ಗಳನ್ನು, ಮತ್ತು TT ಅಂದರೆ ಯಾವುದಕ್ಕೆ ಅಂದರೆ ನೀವು PSTR ಮತ್ತು GPSTR ಹಾಕಬೇಕಾದ್ರೆ TT ಮೇಲೆ ಅಪ್ಲಿಕೇಶನ್ ಹಾಕಬೇಕು. TTನೂ ಕೂಡ ಕಡ್ಡಾಯವಾಗಿ ಅಪ್ಲೈ ಆಗಬೇಕು. ನೆಕ್ಸ್ಟ್ ಒಂದು ವೇಳೆ HSTR ಆಗಬೇಕಾದ್ರೆ TT ನಮಗೆ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಟು ಬಿಡ್ಬೋದು. ನೆಕ್ಸ್ಟ್ ಪೋಸ್ಟ್, ಆಮೇಲೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ಪೇಮೆಂಟ್ ಆ್ಯಂಡ್ ಪ್ರಿಂಟ್ ಆ್ಯಂಡ್ ಲಾಗೌಟ್. ಓಕೆ, ಇಷ್ಟಿದೆ. ಫಸ್ಟ್ ನಾವು ಏನು ಮಾಡೋಣ, ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಆಪ್ಷನ್ ಬರುತ್ತೆ ನಮಗೆ. ಇಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ಫಸ್ಟು ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಫಸ್ಟ್ ನಿಮ್ಮ ಹೆಸರನ್ನು ತುಂಬಬೇಕಾಗುತ್ತೆ. ನಿಮ್ಮ ಹೆಸರನ್ನು ಹಾಕಿದ ಮೇಲೆ ನೆಕ್ಸ್ಟು ಫಾದರ್ ನೇಮ್ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ರೀತಿಯಲ್ಲಿ ಫಾದರ್ ನೇಮ್ ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡೇಟ್ ಆಫ್ ಬರ್ತು, ನಿಮ್ಮ SLCಯಲ್ಲಿ ಇರುವಂಥ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಬೇಕು. ನೆಕ್ಸ್ಟು ಒಂದು ಏನಪ್ಪ ಅಂದರೆ ಮೆರಿಟಿಯಲ್ ಸ್ಟೇಟಸ್ ಅಂದರೆ ಮ್ಯಾರಿಡ ಅನ್ಮ್ಯಾರಿಡ, ವೈವಾಹಿಕ ಇದು ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ, ಅನ್ಮ್ಯಾರಿಡ್ ಆದರೆ ಅನ್ಮ್ಯಾರಿಡ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ,
ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜೆಂಡರ್, ಅಂದರೆ ನೀವು ಫಿಮೇಲ್ ಆದರೆ ಫಿಮೇಲ್, ಮೇಲ್ ಆದರೆ ಮೇಲ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಅಲ್ಲಿ ಟಿಕ್ ಇದೆ, ಮಾರ್ಕ್ ಹಾಕ್ಕೊಳ್ರಿ. ನೆಕ್ಸ್ಟು ತಾಯಿ ಹೆಸರು ನೀವು ಫಿಲಪ್ ಮಾಡ್ಕೊಳ್ಬೇಕು. ನೆಕ್ಸ್ಟು ರಿಲಿಜಿಯನ್, ಅಂದರೆ ಯಾವ ರಿಲಿಜಿಯನ್ ಅಂತ ನೀವು ಹಾಕಬೇಕಾಗತ್ತೆ. ನೆಕ್ಸ್ಟು ಪತಿ ಅಥವಾ ಪತ್ನಿ ಹೆಸರು, ಅಂದರೆ ಮದುವೆ ಆಗಿದ್ದರೆ ನೀವು ನೀವು ಮೇಲ್ ಆಗಿದ್ದರೆ ಹೆಂಡತಿ ಹೆಸರಾಗಿರಬೇಕು, ಫಿಮೇಲ್ ಆಗಿದ್ದರೆ ಗಂಡನ ಹೆಸರು ಹಾಕಬೇಕಾಗುತ್ತೆ. ನೆಕ್ಸ್ಟು ಅಪ್ಲೋಡ್ ಅಡ್ರೆಸ್ ಪ್ರೂಫ್, ಅಪ್ಲೋಡ್ ಅಡ್ರೆಸ್ ಪ್ರೂಫನ್ನು ನೀವು ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಷ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಇಲ್ಲಿ ಯಾವುದು ಅಂದರೆ ಇಲ್ಲಿ ಅಡ್ರೆಸ್ ವಿಳಾಸ ಬರುತ್ತೆ. ಅಡ್ರೆಸ್ ವಿಳಾಸ ಹೇಗಿರುತ್ತೆ ನೋಡಿ, ಇಲ್ಲಿ ನಿಮ್ಮ ಒಂದು ನಿಮ್ಮ ಮನೆ ಸಂಖ್ಯೆ ಅಥವಾ ಗ್ರಾಮೀಣ ಪಟ್ಟಣ ಹಾಕಬೇಕಾಗತ್ತೆ. ನಿಮ್ಮ ರಾಜ್ಯ ಯಾವುದು, ಮತ್ತು ತಾಲೂಕು ಯಾವುದು, ಮತ್ತು ಇಲ್ಲಿ ಸಿಟಿ ಯಾವುದು, ಡಿಸ್ಟಿಕ್ ಯಾವುದು, ಮತ್ತು ಪಿನ್ ಕೋಡ್ ಇಷ್ಟು ಹಾಕಿದ ಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್. ಮತ್ತು ಇನ್ನೂ ಸ್ವಲ್ಪ ಮಾಹಿತಿ ಇದೆ ನೋಡಿ, ಇಲ್ಲಿ ತಾಲೂಕು ಎಲ್ಲ ಮುಗಿದ ಮೇಲೆ ನೀವು ಇದೆಲ್ಲ ಆದಮೇಲೆ ಸಬ್ಮಿಟ್ ಮೇಲೆ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಲ್ಲಿ ಬರುತ್ತೆ, ಸೇವ್ಡ್ ಸಕ್ಸಸ್ಫುಲಿ ಓಕೆ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದಿದೆ ಇಲ್ಲಿ, ನೆಕ್ಸ್ಟ್ ಸ್ಟೆಪ್ಪು ಪರ್ಸ್ನಲ್ ಡೀಟೇಲ್ಸ್ ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಎಜುಕೇಷನ್ ಬರುತ್ತೆ, ಆಮೇಲೆ ಪ್ರೊಫೆಷ್ನಲ್ ಎಜುಕೇಷನ್ ಬರುತ್ತೆ. ಫಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್ ಯಾವುದಂದ್ರೆ ರಿಜಿಸ್ಟ್ರೇಷನ್ ಮಾಡೋಣ. ರಿಸರ್ವೇಷನ್ ಇಲ್ಲಿ ನೋಡಿ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ಗಳು ಭಾಳ ಬರ್ತದೆ ನಿಮಗೆ. ಇಲ್ಲಿ ಕಂಟ್ರೋಲ್ ಅಂದರೆ ರಿಸರ್ವೇಷನ್, ನಾಟ್ ರಿಜಿಸ್ಟ್ರೇಷನ್, ರಿಸರ್ವೇಷನ್ ಡೀಟೇಲ್ಸ್ ಇದೆ. ನಾವು 2A ಇದ್ದರೆ 2A, 2B ಇದ್ದರೆ 2B, 3A ಇದ್ದರೆ 3A, 3B ಇದ್ದರೆ 3B, ಇಲ್ಲೆಲ್ಲ ಆಪ್ಷನ್ಸ್ ಬರುತ್ತೆ ನಮಗೆ. ಹೌದಾ, ನೋಡಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ನಾವು ಏನು ಮಾಡಬೇಕು, ರಿಸರ್ವೇಷನ್ ಡೀಟೇಲ್ಸ್ ಮೀಸಲಾತಿಯ ಒಂದು ಮಾಹಿತಿಯನ್ನು ತುಂಬಿಕೊಳ್ಬೇಕಾಗತ್ತೆ. ನಾವು RD ನಂಬರ್ ಹಾಕಬೇಕಾಗತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನಾವು ಕಾಸ್ಟ್ ಇನ್ಕಮ್ ಮಾಡಿರ್ತೀವಲ್ವ, ಆ ಕಾಸ್ಟ್ ಇನ್ಕಮಲ್ಲಿ RD ನಂಬರ್ ಇರುತ್ತೆ. RD ನಂಬರನ್ನು ಇಲ್ಲಿ ಫಿಲಪ್ ಮಾಡಿದಾಗ ನಿಮಗೆ RD ನಂಬರ್ ಕೇಳುತ್ತೆ. ನೋಡಿ ಇಲ್ಲಿ ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೈಮ್ ಇನ್ಕಮ್, ಅಂದರೆ ನಾವು ಇನ್ಕಮಲ್ಲಿ ಇರುವಂಥ RD ನಂಬರ್ ತುಂಬಿಬಿಟ್ರೆ ತಾನಾಗೆ ತೊಗೊಂಡ್ಬಿಡ್ತದೆ ಯಾವ ಕಾಸ್ಟು ಏನು ಎಂತ ಅಂತ. ಇಲ್ಲೆಲ್ಲ ತಾನಾಗೆ ಅದು ಫಿಲಪ್ ಆಗಿಬಿಡ್ತದೆ, ಯಾವ ಕೆಟಗರಿ ಅನ್ನೋದು ಕೂಡ ಬಂದುಬಿಡ್ತದೆ, ನೋ ಪ್ರಾಬ್ಲಮ್. ಆಮೇಲೆ ನಾವು ಸೇವ್ ಇನ್ಕಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ ಬಂದುಬಿಡ್ತದೆ, ನೋ ಪ್ರಾಬ್ಲಮ್. ನೆಕ್ಸ್ಟು ಇಲ್ಲಿ ದೈಹಿಕ ವಿಕಲಚೇತನ ಇವೆಲ್ಲ ಆಪ್ಷನ್ಸ್ ಬರ್ತದೆ. ಆ್ಯಂಡ್ ನೀವು ಡಿಪಾರ್ಟ್ಮೆಂಟ್ ಆಫ್ ಇಲಾಖೆ ಹೆಸರು ನೀವೇ ಆ್ಯಂಡ್ ಇವೆಲ್ಲವೂ ಬರ್ತದೆ. ನಿಮಗೆ ಅದು ಅವಶ್ಯಕತೆ ಇದ್ದರೆ ಮಾಡಿ, ಇಲ್ಲಾಂದರೆ ಹಾಗೆ ಬಿಟ್ಟರೆ ನಡೀತದೆ. ಯಾಕಂದರೆ ಇದು ನೀವೇನಾದರೂ ಇದಕ್ಕಿಂತ ಮುಂಚೆ ಅಂಗವಿಕಲರು ಅಂದರೆ ವಿಕಲಚೇತನಿದ್ರೆ ಇದು ಕ್ಲಿಕ್ ಮಾಡಿರಿ. ಇಲ್ಲಿ ಇದು ಏನೋದಿಲ್ಲ, ಇಲಾಖೆ ಹೆಸರು ಕೂಡ ಇದು ಮಾಡಿರಿ. ಏನಾದರೂ ನೀವು ಕೆಲಸ ಮಾಡಿದರೆ ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಎಸ್ ಐ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ಲೆಜಿಸ್ಲೇಷನ್ ಆಫ್ ಕರ್ನಾಟಕ, ಐ ವಿಲ್ ನಾಟ್ ಕ್ಲೈಮ್ ರೂರಲ್. ಅಂದರೆ ನೀವು ಗ್ರಾಮೀಣ ವಿದ್ಯಾರ್ಥಿಗಳಾಗಿದ್ದರೆ ನೀವು ಸೆಲೆಕ್ಟ್ ಮಾಡಬೇಕು, ಇಲ್ಲಾಗಿದ್ದರೆ ನೋ ಅಂತ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಬರುತ್ತೆ ಮಾಹಿತಿ, ಏನಪ್ಪ ಅಂದರೆ ಇಲ್ಲಿ ಮಾಜಿ ಸೈನಿಕರಾಗಿದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ಇಲ್ಲಾಂದರೆ ಮಾಜಿ ಸೈನಿಕ ಅವಲಂಬಿತರಾಗಿ, ಇಲ್ಲ ಯೋಜನಾ ನಿರಾಶ್ರಿತರ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಯರ್ಸ್ ಆಫ್ ಸರ್ವಿಸ್, ಸೇವೆ ಸಲ್ಲಿಸಿದ ವರ್ಷಗಳು. ನೀವೇನಾದರೂ ಇದಕ್ಕಿಂತ ಮುಂಚೆ ನೀವು ಯಾವುದಾದ್ರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರೆ ಎಸ್ ಅಂತ ಆದರೆ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ರಿ. ಮತ್ತು ರಿಲೇಷನ್ ಸಂಬಂಧ ಯಾವುದು, ವರ್ಷಗಳನ್ನು ನಮೂದಿಸಿ, ಎಷ್ಟು ವರ್ಷಗಳು ಮಾಡಿದ್ರಿ, ಯಾವ ಇಲಾಖೆಯಲ್ಲಿ ಮಾಡಿದ್ರಿ, ಇವೆಲ್ಲವೂ ಕೂಡ ನೀವು ಫಿಲಪ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಗ್ರಾಮೀಣ ಮೀಸಲಾತಿ, ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಅಂದರೆ ಗ್ರಾಮೀಣ ಮೀಸಲಾತಿ ಅಂದರೆ ಗ್ರಾಮೀಣ ನಿಮ್ಮದು ಕಲ್ತಿದ್ದ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮಾಜಿ ಸೈನಿಕ ಪ್ರಮಾಣ ಪತ್ರ ಇದು ಇಲ್ಲಿನೂ ಅಪ್ಲೋಡ್ ಮಾಡಬೇಕು. ಅಂಗವಿಕಲರಿದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದೇನಪ್ಪ, ಕನ್ನಡ ಮಾಧ್ಯಮ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಜನರಲ್ ಎಂಪ್ಲಾಯ್ ಪರ್ಮಿಷನ್ ಇಲ್ಲಿ ಮತ್ತು 371 ಇವೆಲ್ಲವೂ ಕೂಡ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ನೀವು ವಿತ್ ಡಾಕ್ಯುಮೆಂಟ್ಸ್. ಓಕೆನಾ, ಯಾಕಂದ್ರೆ ಅಲ್ಲಿ ನೀವು ಎಸ್ ಮಾಡಿರ್ತೀರ, ಇವೆಲ್ಲ ಎಲ್ಲಿ ನೀವು ಎಸ್ ಅಂಗವಿಕಲರಂತ ನೀವು ಎಸ್ ಹಾಕಿರ್ತೀರ ಅಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಬೇಕು. ಎಲ್ಲಿ ಕನ್ನಡ ಮಾಧ್ಯಮ ಎಸ್ ಆಗಿರ್ತೀರ ಅಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿರಬೇಕು. ಓಕೆನಾ, ಗ್ರಾಮೀಣ ಮಾಧ್ಯಮ ಸಬ್ಮಿಟ್ ಆಗಬೇಕು, ಮಾಜಿ ಸೈನಿಕರಾಗಿದ್ದರೆ ಸಬ್ಮಿಟ್ ಆಗಿರಬೇಕು. ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್. ಅಲ್ಲಿ ನೋ ಆಗಿದ್ದರೆ ಇದನ್ನು ಹಾಕುವಂಥ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇವೆಲ್ಲ ಆದಮೇಲೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು
ಇಲ್ಲಿ ಮಾಡಿ. ನೆಕ್ಸ್ಟ್ ನಾವು ಎಜುಕೇಷನ್ ಸ್ಟೇಟಸ್ ಹೋಗೋಣ. ಎಜುಕೇಷನಲ್ಲಿ ಯಾವುದೆಲ್ಲ ಇನ್ಫಾರ್ಮೇಷನ್ ತುಂಬಬೇಕು ಅಂದರೆ ಫಸ್ಟ್ ನೋಡಿ SSLC ಇನ್ಫಾರ್ಮೇಷನ್, ಫುಲ್ ಇನ್ಫಾರ್ಮೇಷನ್, ರಿಜಿಸ್ಟರ್ ನಂಬರ್ ಆ್ಯಂಡ್ ಇಯರ್ ಆ್ಯಂಡ್ ಪಾಸಿಂಗ್, ಮೀಡಿಯಮ್ಮು ಯಾವ ಮೀಡಿಯಮ್ದಲ್ಲಿ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ಮತ್ತು ನಮ್ಮ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ನಂಬರ್ ಇವೆಲ್ಲ ಹಾಕಿದ ಮೇಲೆ ಓಕೆ ಕೊಟ್ಬಿಟ್ರೆ ನೆಕ್ಸ್ಟ್ ಬರೋದು PUC ಸಬ್ಮಿಟ್ ಮಾಡ್ಕೊಳ್ಬೇಕು. PUC ಮಾರ್ಕ್ಸ್ ಕಾರ್ಡಿನ ಒಂದು ಸಂಪೂರ್ಣವಾದಂಥ ಮಾಹಿತಿ ತುಂಬಿಕೊಳ್ಬೇಕು. ಬ್ಯಾಚುಲರ್ ಆಫ್ ಡಿಗ್ರಿ ಮಾಹಿತಿ ತುಂಬಬೇಕು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಿ ಟೆಕ್ ಆಗಿದ್ದರೆ ಅದ್ರ ಮೇಲೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದರೆ ಅದನ್ನು ನೀವು ಅರ್ಜಿ ಸಲ್ಲಿಸ್ಬೋದು. BCA BSc ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ತುಂಬುವಂಥದ್ದು. PG ಆಗಿದ್ದರೆ PG ಮೇಲೆ ಇವೆಲ್ಲವೂ ಕೂಡ ಮಾಹಿತಿಯನ್ನು ತುಂಬಬೇಕು. ಇವಿಷ್ಟು ಮಾಹಿತಿಗಳನ್ನು ತುಂಬಬೇಕು ಒನ್ ಬೈ ಒನ್. ನೋಡಿ ಇಲ್ಲಿ ಇನ್ನೊಂದು SLC ತುಂಬಬೇಕಾದ್ರೆ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ನೇಮ್ಗಳನ್ನು ಹಾಕುವಂಥದ್ದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಮಾರ್ಕ್ಸ್ ಬಿದ್ದಂಥ ಮಾರ್ಕ್ಸ್ ಇವೆಲ್ಲವೂ ಕೂಡ ಹಾಕಲೇಬೇಕು. ಎಲ್ಲ ಸಬ್ಜೆಕ್ಟಿಂದು ಸಬ್ಜೆಕ್ಟ್ ನೇಮ್ ಹಾಕಬೇಕು, ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್, ಬಿದ್ದಂಥ ಮಾರ್ಕ್ಸ್ಗಳನ್ನು ಹಾಕಿ ಸಬ್ಮಿಟ್ SLC ಅಂತ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಬರೋದು PUC ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಇವೆಲ್ಲವೂ ತುಂಬ ಫುಲ್ ಇನ್ಫಾರ್ಮೇಷನ್ ತುಂಬಬೇಕು. ಇದು ಕೂಡ ಸೇಮ್ ಟು ಸೇಮ್ ಎಲ್ಲ PUC ಕೂಡ ಇವೆಲ್ಲವೂ ಹಾಕಬೇಕಾಗತ್ತೆ. ನೆಕ್ಸ್ಟು ಬ್ಯಾಚುಲರ್ ಆಫ್ ಡಿಗ್ರಿ ಇರುತ್ತೆ. ಡಿಗ್ರಿಯಲ್ಲಿ ಕೂಡ ಇವೆಲ್ಲ ದಾಖಲೆ ಮಾಡಬೇಕು. ನೀವು ಯಾವ ದಾಖಲಾದ ವರ್ಷ ಯಾವುದು, ಆಮೇಲೆ ಅರ್ಹತಾ ಪದವಿ, ಮತ್ತು ನೀವು ವ್ಯಾಸಂಗ ಮಾಡಿದಂಥ ಮಾಧ್ಯಮ ಯಾವುದು, ರಿಜಿಸ್ಟ್ರೇಷನ್ ನಂಬರ್, ಉತ್ತೀರ್ಣವಾದಂಥ ವರ್ಷ, ವಿಶ್ವವಿದ್ಯಾಲಯ ಪ್ರಮಾಣಪತ್ರ ಸಂಖ್ಯೆ ಇವೆಲ್ಲವೂ ಕೂಡ ನೀವು ಫಿಲಪ್ ಮಾಡಬೇಕು. ಇದು ಬ್ಯಾಚುಲರ್ ಆಫ್ ಡಿಗ್ರಿ. ಸೇಮ್ ಟು ಸೇಮ್ ಇದೇ ರೀತಿಯೇ BTech ಬರುತ್ತೆ, BCA, BSc, PG ಎಲ್ಲವೂ ಸೇಮ್ ಟು ಸೇಮ್ ಬರುತ್ತೆ. ನಿಮಗೆ ಬ್ಯಾಚುಲರ್ ಆಫ್ ಡಿಗ್ರಿ ಆಗಿದ್ದರೆ ಹಿಂಗೆ ಬರ್ತದೆ ಆಪ್ಷನ್. ನೀವು ಕೂಡ ಆಪ್ಷನ್ ಇವೆಲ್ಲ ಫಿಲಪ್ ಮಾಡ್ಕೊಂಡು ನೀವು ಏನು ಮಾಡಬೇಕು, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವೆಲ್ಲವೂ ಕೂಡ ತುಂಬಬೇಕಾಗುತ್ತೆ. ಯಾಕಂದರೆ ನೋಡಿ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಇವೆಲ್ಲವೂ ಕೂಡ ಫಿಲಪ್ ಮಾಡ್ಕೊಳ್ಬೇಕಾಗತ್ತೆ. ಫಿಲಪ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಕ್ಸಸ್ಫುಲಿ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದೇ ಇಲ್ಲಿ ಮೇನ್ ಇಯರ್ ಡಿಪ್ಲೊಮಾ ಬರುತ್ತೆ. ನೀವು ಹೈಯರ್ ಎಜುಕೇಷನ್ ಅಂದರೆ ಪ್ರೊಫೆಷ್ನಲ್ ಎಜುಕೇಷನ್, ನೀವು ಬರೀ ಎಜುಕೇಷನ್ ಅಂದರೆ ಡಿಗ್ರಿ ಮತ್ತು PUC SLC ಆಯಿತು. ಬಟ್ ಹೈಯರ್ ಎಜುಕೇಷನ್ ಅಂದರೆ B.Ed, PG ಅವುಗಳನ್ನು ಕೂಡ ನಾವು ಇಲ್ಲಿ ಫಿಲಪ್ ಮಾಡ್ಕೊಳ್ಬೇಕಾಗತ್ತೆ. ಫಿಲಪ್ ಮಾಡಿದ ಮೇಲೆ ನಿಮಗೆ ಸಬ್ಮಿಟ್ ಅಂತ ಹೊಡೆದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು TT. ಒಂದು ವೇಳೆ HSTR ಹಾಕ್ತಾ ಇದ್ದರೆ ನೀವು TT ಹಾಕಬೇಕಂತಿಲ್ಲ, ಅವಶ್ಯಕತೆ ಇರೋದಿಲ್ಲ. ಹಂಗೆ ಬಿಟ್ಟು ನೆಕ್ಸ್ಟ್ ನೀವು ಪೋಸ್ಟ್ಗೆ ಹೋಗ್ಬೋದು. ಒಂದು ವೇಳೆ PSTR GPSTR ಹಾಕಬೇಕು ಅಂದರೆ ನೀವು ಕಡ್ಡಾಯವಾಗಿ TT ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ TTಯಲ್ಲಿ ಏನೆಲ್ಲ ಕೇಳ್ತದೆ ಅದನ್ನು ಹಾಕಲೇಬೇಕಾಗತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥದ್ದು ಇವೆಲ್ಲ ಹಾಕಿದ ಮೇಲೆ ಪೋಸ್ಟ್ ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಡೈರೆಕ್ಷನ್ ಮತ್ತು ಪೇಮೆಂಟ್ ಹಾಕಿ ನೀವು ಪ್ರಿಂಟ್ ತೆಗೆದುಬಿಟ್ರೆ ಈಸಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಿ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಪೋಸ್ಟ್, ಅಂದರೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ, ನಿಮ್ಮ ಕಾಸ್ಟಿಗೆ ಎಷ್ಟಿದ್ದಾವೆ ಅನ್ನೋ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟಾದಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು